ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಗೈಸ್. ಮೇಯ್ನು ಶೇರ್ ಮಾಡಬೇಕಾದ್ರೆ ಗೌರ್ಮೆಂಟ್ಸ್ಗೆ ಮತ್ತು ಈ ಥರ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮತ್ತು ಗೌರ್ಮೆಂಟ್ ಹ್ಯಾಶ್ಟ್ಯಾಗ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಸೊ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸು. ಸೊ ಇದು ಬಂದ್ಬಿಟ್ಟು ರೀಸೆಂಟಾಗಿ ಅಂದರೆ ಈ ರಾಜರೆಲ್ಲ ಹೋದ್ಮೇಲೆ ನಮ್ಮ ಇವರವರು ಮಾಡಿರೋದು ಇದು. ಸೊ ಅದಾದ್ಮೇಲೆ ಬನ್ನಿ ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್ ಗೈಸ್. ಇದು ಕಂಪ್ಲೀಟ್ ದೇವಸ್ಥಾನದ ಎಂಟ್ರೆನ್ಸು. ಸೊ ಈ ಎಂಟ್ರೆನ್ಸಲ್ಲಿ ನಿಮಗೆ ಬಂದಿದ ತಕ್ಷಣ ಫಸ್ಟ್ ನಿಮಗೆ ಶಿವನ ವಾಹನ ನಂದಿ. ಸೊ ನಂದಿ ಬಂದ್ಬಿಟ್ಟು ವಾಹನ ಅನ್ನೋದಕ್ಕಿಂತ ಸ್ನೇಹಿತ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಂದಿಗೆ ಒಂಥರ ನಂದಿ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಇದ್ದಂಗೆ ಶಿವನಿಗೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಂದಿಗೆ ಎಲ್ಲ ಹ್ಯಾಂಡಲಿಂಗ್ ಇರುತ್ತೆ. ಅದು ಬಿಟ್ಟರೆ ಬನ್ನಿ ಎಂಟ್ರೆನ್ಸ್ಗೆ ಹೋಗೋಣ ಗೈಸ್. ನೋಡಿ ಒಳಗಡೆ ಶಿವ ಇದ್ದಾನೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸು ನೋಡ್ಕೊಳ್ಳಿ, ಇದು ಎಂಟ್ರೆನ್ಸ್ ಗೈಸ್, ಕಂಪ್ಲೀಟ್ ಎಂಟ್ರೆನ್ಸು. ಸೊ ಇಲ್ಲಿಂದು ಕೆತ್ತನೆಗಳು ನೋಡಿ ಕಂಪ್ಲೀಟು. ಸೊ ಇದೆಲ್ಲ ಕಂಪ್ಲೀಟು ಆಗಿನ ಕಾಲದಲ್ಲಿ ರಾಜರು ಮಾಡಿರೋದು. ಮತ್ತು ಇದು ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇದು ಅಷ್ಟಲಕ್ಷ್ಮಿ ಜೊತೆ 2 ಆನೆಗಳಿದೆ. ಆನೆ ಪಕ್ಕ ಶಂಕು ಇದೆ. ಸೊ ಇದು ತುಂಬ ಒಂದು ಮೀನಿಂಗ್ಫುಲ್ಲಾಗಿ ವರ್ಡ್ ಇದೆ ಈ ಲಕ್ಷ್ಮೀದು, ಹೊಸ್ಲಿಗೆ ಹಾಕೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದೆಲ್ಲ ಹಳೆ ಕಾಲದ ಕೆತ್ತನೆ ಗೈಸ್, ನೋಡ್ಕೊಳ್ಳಿ. ಮತ್ತು ಇವರು ದ್ವಾರಪಾಲಕರು ಎಂಟ್ರೆನ್ಸಲ್ಲಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಬಂದಿದ ತಕ್ಷಣ ನೋಡಿ ಗೈಸ್, ಇದು ನನ್ನ ಟೆಂಪಲ್ ಪರಿಸ್ಥಿತಿ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟು. ಇಲ್ಲಿ ಎಷ್ಟು ಗ್ಯಾಪ್ಸ್ ಇದೆ, ಎಲ್ಲೆಲ್ಲಿ ಎಷ್ಟು ಗ್ಯಾಪ್ಸ್ ಇದೆ, ಯಾವ ಸ್ತಂಭ ಅಳ್ಳಾಡಿದೆ, ಯಾವ ಕಲ್ಲು ಬಿದ್ದೋಗ್ತಾ ಇದೆ, ನೆಕ್ಸ್ಟು ಏನೂ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ ಅನ್ಪ್ರೆಡಿಕ್ಟಬಲ್. ಸೊ ಆ ಅನ್ಪ್ರೆಡಿಕ್ಟಬಲ್ನ ನಾವು ಪ್ರೆಡಿಕ್ಟ್ ಮಾಡಿ ಈ ವಿಡಿಯೋದಲ್ಲಿ ನೀವೆಲ್ಲ ಪ್ರೆಡಿಕ್ಟ್ ಮಾಡೋ ಥರ ನಂಗೆ ಸಪೋರ್ಟ್ ಮಾಡಬೇಕು ಗೈಸ್. ನೋಡಿ ಇದೆಲ್ಲ ಹಳೆ ಕಲ್ಲದ ಸ್ತಂಭಗಳು ಹೇಗಿದೆ ನೋಡಿ. ಸೊ ಕಂಪ್ಲೀಟು 4 ಪಿಲ್ಲರ್ಸ್ ಇದೆ ಇದಕ್ಕೆ, ಈ ಟೆಂಪಲ್ಗೆ. ಸೊ ನೀವು ನೋಡ್ತಾ ಇರೋದು 1 2 3 4. ಸೊ 4 ಪಿಲ್ಲರ್ಸು. ಈ 4 ಪಿಲ್ಲರ್ಸ್ ಜೊತೆ ಮಿಡ್ಡಲ್ಲಿ ಫ್ಲವರ್ ಇದೆ. ಸೊ ಈ ಕೆತ್ತನೆ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಸೊ ಆಗಿನ ಕಾಲದ್ದು ರಾಜರದ್ದು ನಾವೇನು ಉಳಿಸ್ಕೋಬೇಕು ಅಂತ ಹೇಳ್ತೀವಿ ಅಂದರೆ, ಸೊ ಇದೊಂದು ಬಂದ್ಬಿಟ್ಟು ಏಷ್ಯನ್ ಟೆಂಪಲಲ್ಲಿ ಐಡಲ್ಸ್. ಸೊ ಆ ಐಡಲ್ಸಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿರೋದಂದರೆ ಇಲ್ಲಿ ಮೇಲೆ ಇರೋದು. ಸೊ ಈ ಕೆತ್ತನೆ ಮತ್ತು ಇಲ್ಲಿರೋ ಶೇಪು, ಟ್ರಯಾಂಗಲ್ ಶೇಪ್ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ತುಂಬ ಮೀನಿಂಗ್ಫುಲ್ ಅಂದರೆ ಆರ್ಟ್ ಇದು. ಸೊ ಈ ಕೆತ್ತನೆ ಬಂದ್ಬಿಟ್ಟು ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೀನಿ, ಫುಲ್ ವಿಡಿಯೋ ಹಾಕ್ತೀನಿ ಇನ್ನೊಂದ್ಸಲಿ ಯಾವಾಗಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ. ಬನ್ನಿ, ಇದೇ ದೇವಸ್ಥಾನ ನೋಡಿ, ಈ ಕಂಡೀಷನಲ್ಲಿದೆ ಗೈಸ್ ದೇವಸ್ಥಾನ. ಸೊ ಈ ಕಂಡೀಷನಲ್ಲಿ ಇರಬೇಕಾದ್ರೆ ಯಾರೋ ಕಿಡಿಗೇಡಿಗಳು ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಆ್ಯಕ್ಚುಲಿ ನಿಧಿ ಇದೆ, ಬಟ್ ಅದು ನಮಗೂ ಗೊತ್ತಿಲ್ಲ, ಸಿಕ್ಕೋರಿಗೆ ಸಿಗೋದು. ಸೊ ಆ ನಿಧಿನ ಎತ್ತಬೇಕಂತೇಳಿ, ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ವಾ, ಸೊ ಇದನ್ನು ಈ ಕಲ್ಲೆಲ್ಲ ಎತ್ತಿ ಇದ್ರ ಕೆಳಗಡೆ ಎಲ್ಲ ಈ ಕಲ್ಲನ್ನೆಲ್ಲ ಉಲ್ಟಾ ಮಾಡಿ ಇದ್ರ ಕೆಳಗಡೆ ಎಲ್ಲ ತೋಡಿದ್ರು ಒಂದು ಟೈಮಲ್ಲಿ. ಆಮೇಲೆ ಮತ್ತೆ ಇದನ್ನು ಇಲ್ಲಿರೋ ಜನಗಳು ಬಂದ್ಬಿಟ್ಟು ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಿ ಕೂರಿಸಿದ್ದಾರೆ ಸೇವ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಮತ್ತು ಈ ಟೆಂಪಲ್ಗೆ ಒಬ್ಬರು ನಂತರನೇ ಒಬ್ರು ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಸೊ ಅವರು ಏನಾದರೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು, ಸೊ ಈ ಟೆಂಪಲ್ ಬಗ್ಗೆ ಒಂದು ಏನಾದರೂ ಡೊನೇಷನ್ ಏನಾದರೂ ಮಾಡಿದ್ರೆ ನೋಡಿ, ಅವ್ರು ಸ್ಕ್ಯಾನರ್ ಹಾಕಿದ್ದಾರೆ. ಸೊ ಶ್ರೀ ಮುಕ್ಕಣ್ಣೇಶ್ವರ ಸ್ವಾಮಿಯ ನಮಃ ನೋಡ್ಕೋಬೋದು. ಇದು ಜೀರ್ಣೋದ್ಧಾರಕ್ಕೋಸ್ಕರ ಹಾಕಿರೋದು. ಸೊ ಜೀರ್ಣೋದ್ಧಾರಕ್ಕೆ ಬಂದ್ಬಿಟ್ಟು ಅವರು ಸಮಿತಿ ಅಂತ ಹಾಕಿದ್ದಾರೆ, ಬಟ್ ನಾನು ಮಾಡ್ತಾ ಇರೋದು ಯಾವುದೇ ಥರ ಸಮಿತಿ ಇಲ್ಲ, ಏನಿಲ್ಲ. ನೀವು ಬಂದು ನೀವೇನು ಮಾಡ್ತೀರಾ ನಿಮ್ಮ ಕೈಯಲ್ಲಾಗುತ್ತೆ ಅಷ್ಟೇನೆ. ಸೊ ಅದಾದಮೇಲೆ ಸೊ ಇದು ಗರ್ಭಗುಡಿ ಎಂಟ್ರೆನ್ಸ್ ಗೈಸ್. ನೋಡಿ ಇದು ಗರ್ಭಗುಡಿ ಎಂಟ್ರೆನ್ಸು, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದೆಲ್ಲ ಆಗಿನ ಕಾಲದ ಕೆತ್ತನೆ ಗೈಸ್. ಇಲ್ಲೇನಿದೆ ಅಂತ ಅಂದರೆ, ಒಂದೊಂದು ಮನುಷ್ಯನೂ ಒಂದೊಂದು ವಸ್ತು, ಅಂದರೆ ಈ ಡೋಲು, ಡಮರು ಮತ್ತು ಫ್ಲೂಟು, ಸೊ ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡು ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಮಾಡ್ತಾಯಿದ್ದಾರೆ. ಸೊ ವಿತ್ ಏನಂತಾರೆ ಅದಕ್ಕೆ, ನಾವು ಮೆರವಣಿಗೆ ಏನಾದರೂ ತೊಗೊಂಡೋಗ್ಬೇಕಾದ್ರೆ ಎಲ್ಲ ಮಾಡ್ತೀವಲ್ವ, ಸೊ ಆ ಥರ
ಇದನ್ನೇನಕ್ಕೆ ಮಾಡಿದ್ದಾರೆ ಅಂತಂದರೆ ಇದು ಕಲ್ಲಾಗಿರ್ಬೋದು, ಈ ಕಲ್ಲಾಗಿದ್ರೂ ಈ ಕಲ್ಲೊಳಗಡೆ ಒಂದು ಜೀವ ಇದೆ. ಸೊ ಆ ಜೀವ ಇರುತ್ತೆ ಅಂತಲೇ ಈ ಥರ ಕೆತ್ತನೆ ಮಾಡಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡಮರು ಇದೆ. ಸೊ ಡಮರು ಪಕ್ಕ ಒಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇಲ್ಲೊಬ್ಬರು ನೋಡಿ ಫ್ಲೂಟ್ ಹಿಡ್ಕೊಂಡಿದ್ದಾರೆ, ಫ್ಲೂಟ್ ಊದ್ತಾ ಇದ್ದಾರೆ. ಅದು ಬಿಟ್ಟರೆ ಸೊ ಇಲ್ಲಿ ನೋಡಿ, ಸೊ ಶಿವನ ವೆಲ್ಕಮ್ ಮಾಡೋದಕ್ಕೆ ನರ್ತಕಿಯರು, ಎಷ್ಟು ನರ್ತಕಿಯರಿದ್ದಾರೆ ಅಂದರೆ 1 2 3 4 5 6 7 8 9, ಸೊ 9 ಮೆಂಬರ್ಸ್ ಇದ್ದಾರೆ. ಅದ್ರ ಕೆಳಗಡೆ ದ್ವಾರಪಾಲಕರು. ಸೊ ಇವರು ಬಂದ್ಬಿಟ್ಟು ಮೇಯ್ನ್ ದ್ವಾರಪಾಲಕರು. ಇವರು ಶಿವನಿಗೋಸ್ಕರ ಗರ್ಭಗುಡಿಗೋಸ್ಕರ ನಿಂತಿರೋದು. ಸೊ ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ. ಒಳಗಡೆ ಹೋಗ್ತಾನೆ ಒಂದು ಫೀಲ್ ಬರುತ್ತೆ ಗೈಸ್. ಆ ಫೀಲ್ ನೀವು ಇಲ್ಲಿ ಬಂದರೆ ಬರುತ್ತೆ. ಈ ವಿಡಿಯೋದಲ್ಲಂತೂ ಕಷ್ಟ ಇದೆ ಆ ಫೀಲ್ ಬರೋದು. ನೀವು ನೋಡ್ತಾ ಇರ್ಬೋದು ಶಿವನ ನೋಡಿ. ಇವರೇ ಪ್ರಪಂಚಕ್ಕೆಲ್ಲ ಒಬ್ಬರೇ, ಇಡೀ ಪ್ರಪಂಚಕ್ಕೆ. ಸೊ ಇವ್ರನ್ನ ಉಳಿಸ್ಕೊಳೋದಕ್ಕೆ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿ ಗೈಸ್. ಇವ್ರನ್ನೊಬ್ಬರನ್ನ ಉಳಿಸ್ಕೊಬಿಟ್ರೆ ನನ್ನ ಜೀವನದಲ್ಲಿ ನಾನೇನೋ ಸಾಧನೆ ಮಾಡ್ದಂಗೆ. ಉಳಿಸ್ಕೊಳೋದು ಅಂತಂದರೆ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈ ದೇವಸ್ಥಾನನ ಏನೂ ಆಗ್ದಂಗೆ ಉಳಿಸ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತಾ ಇರೋದು ಅಷ್ಟೇ. ಅದು ಕಟ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಿಂದ 4 ಜನ ಬಂದು ಅವ್ರ ಕಷ್ಟ ಶಿವನಿಗೆ ಹೇಳ್ಕೊಂಡ್ರೆ ಶಿವ ಖಂಡಿತವಾಗ್ಲೂ ಅವ್ರ ಕಷ್ಟನ ಬಗೆಹರಿಸ್ತಾನೆ. ಅದಾದಮೇಲೆ ನೀವು ಮತ್ತೆ ಬಂದು ಏನಾದರೂ ನೀವು ಮಾಡ್ಬೋದು ಶಿವನಿಗೋಸ್ಕರ. ನೋಡಿ ಗೈಸ್, ಇದು ನೆನ್ನೆ ದೇವಸ್ಥಾನಕ್ಕೆ ಮಂಡೇ ಅಲ್ವಾ. ಸೊ ರೆಗ್ಯುಲರಾಗಿ ಒಬ್ಬರು ಬರ್ತಾರೆ ಪೂಜಾರಿ. ಸೊ ಅವ್ರು ಬಂದುಬಿಟ್ಟು 1 ಟೈಮಿಗೆ ಮಾತ್ರ ಪೂಜೆ ಮಾಡಿ ಹೋಗ್ತಾರೆ, ಬಟ್ ಎವ್ರಿ ಮಂಡೇ ಮಾತ್ರ. ಸೊ ಬನ್ನಿ ಹತ್ರದಿಂದ ನೋಡೋಣ ಶಿವನ. ದಯವಿಟ್ಟು ಎಲ್ಲರೂ ಕೈ ಮುಕ್ಕೊಳ್ಳಿ ಗೈಸ್, ಸತ್ಯವಾಗೂ ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೆ ನೀವು ಅಟ್ಲೀಸ್ಟ್ ವೀಡಿಯೋದಲ್ಲಾದರೂ ನೋಡ್ಬಿಟ್ಟು ನೀವು ಕೈ ಮುಕ್ಕೊಳ್ಳಿ. ಅದು ಏನಾದರೂ ನಿಮ್ಗೆ ಒಳ್ಳೇದಾದರೆ ಬನ್ನಿ ಗೈಸ್, ಖಂಡಿತ ಹೇಳ್ತಾ ಇದ್ದೀನಿ. ಶಿವನೇ ನನ್ನ ಕಣ್ಮುಂದೆ ಇದ್ದಾನೆ ಅಂತ ನಂಗೆ ಫೀಲ್ ಆಗ್ತಾಯಿದೆ ಈ ವಿಡಿಯೋ ಹೇಳ್ತಾಯಿದ್ರೆ. ಸೊ ನೀವು ಅದೇ ಥರ ಫೀಲ್ ಮಾಡಿ ಗೈಸ್, ಪ್ಲೀಸ್ ಶೇರ್ ಮಾಡಿ ಗೈಸ್. ಆದಷ್ಟು ನೋಡಿ, ಶಿವನಿಗೆ ನಾವು ನೆನ್ನೆ ಆಗಿರೋದಕ್ಕೆ ಸೋಮವಾರ ಆಗಿರೋದಕ್ಕೆ ಪೂಜೆ ಆಗಿದೆ. ಅದೇ ನಾವು ಸ್ಯಾಟರ್ಡೆ ಬಂದಿದ್ರೆ ಇದೇ ಹೂವು ಇಲ್ಲೇ ಇರೋದು, ಒಣಗಿರೋದು. ಸೊ ಅದು ನನಗೆ ಇಷ್ಟ ಇಲ್ಲ. ಎಲ್ಲರಿಗೂ ಕೊಡೋ ಅಂಥ ದೇವ್ರಿಗೆ ನಾವು ಏನೂ ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ. ನೀವೇ ಹೇಳಿ, ಇವಾಗ ನಿಮಗೆಲ್ಲ ಕೊಟ್ಟಿರೋದು ಯಾರೋ ದೇವರು. ಸೊ ಆ ದೇವ್ರನ್ನೇ ನಾವು ಉಳಿಸ್ಕೊಂಡಿಲ್ಲ ಅಂತಂದರೆ ಕಷ್ಟ ಅಲ್ವಾ ಗೈಸ್. ನೋಡಿ ಹೇಗಿದೆ ಇದೆಲ್ಲ ಬಂಡೆ ಕಂಪ್ಲೀಟು. ಬಂಡೆ ಕೆಳಗಡೆ ಈ ಟೆಂಪಲ್ ಇರೋದು, ಅಂದರೆ ಈ ಗರ್ಭಗುಡಿ ಬಂದುಬಿಟ್ಟು ಬಂಡೆ ಕೆಳಗಡೆ ಇರೋದು ಆ್ಯಕ್ಚುಲಾಗಿ. ಸೊ ಕಂಪ್ಲೀಟ್ ತೋರಿಸ್ತೀನಿ ನೋಡಿ. ಇದೆಲ್ಲ ಬಂಡೆ ಗೈಸ್, ಇದೆಲ್ಲ ಕಂಪ್ಲೀಟ್ ಬಂಡೆ. ಇದು ಬಂಡೆ ಸೆಂಟ್ರಲ್ ಇದೆ ಇದು ಗರ್ಭಗುಡಿ. ಸೊ ಬನ್ನಿ. ಸೊ ಇದಾದಮೇಲೆ ಶಿವನ ಚೆನ್ನಾಗಿ ನೋಡಿ ಗೈಸ್. ಶಿವನ ನೋಡಿಕೊಂಡ್ರೆ ಆ ನೋಡಿರೋದ್ರಲ್ಲಿ ನೀವು ಇಮ್ಯಾಜಿನೇಷನ್ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಲ್ಲ, ಆ ಮನಸ್ಸಲ್ಲಿರೋದೇ ನಿಮ್ಮನ್ನು ಕಾಪಾಡುತ್ತೆ ಎಷ್ಟೋ ಸಲ. ಬನ್ನಿ ಹೋಗ್ಬಿಟ್ಟು ಬರೋಣ. ನೆಕ್ಸ್ಟ್ ವಿಡಿಯೋ ಏನಂತ ಅಂದರೆ, ಸೊ ಇದು ಬಂದುಬಿಟ್ಟು ಆಚೆ ವ್ಯೂವು. ಸೊ ನೋಡಿ ಇಷ್ಟು ಸುಂದರವಾಗಿದೆ ಅನ್ನೋದಕ್ಕಿಂತ ಎಷ್ಟು ಶಾಂತವಾಗಿದೆ. ಶಾಂತಿ ಇರೋ ಜಾಗದಲ್ಲೇ ಶಿವ ಇರ್ತಾನೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಸೊ ಇಲ್ಲಿ ನೀವು ನೋಡಿದ್ರೂ ಹುಡುಕಿದ್ರೂ ಜನ ಯಾರೂ ಸಿಕ್ಕಲ್ಲ. ಸೊ ಮುಂಚೆ ಅಲ್ಲೊಂದು ಊರಿತ್ತು, ಬಟ್ ಆ ಊರಲ್ಲಿ ಇವಾಗ ಯಾರೂ ಇಲ್ಲ, ಏನೋ ಇಲ್ಲಿ ಚಿರತೆ ಅಂತೇಳಿ ಖಾಲಿ ಮಾಡಿದ್ದಾರೆ. ಸೊ ಅದಾದಮೇಲೆ ಶಿವ ತುಂಬ ಶಾಂತವಾಗಿದ್ದಾನೆ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ಶಿವನ ಜೊತೆ ಶಿವನ ಸ್ಥಾಪನೆ ಮಾಡಾದಮೇಲೆ ಸೊ ಕೆಲವೊಬ್ಬರು ಊರ ಜನ ಎಲ್ಲ ಡಿಸೈಡ್ ಮಾಡಿ ಪಾರ್ವತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ಪಾರ್ವತಿ ದೇವಸ್ಥಾನ ಗೈಸ್, ನೀವು ನೋಡ್ತಾ ಇರ್ಬೋದು. ಇದು ಪಾರ್ವತಿ ದೇವಸ್ಥಾನ. ಇದು ರೀಸೆಂಟಾಗಿ ಆಗಿರೋ ಕನ್ಸ್ಟ್ರಕ್ಷನು, ಅಬೌಟ್ ಮೇ ಬಿ ಒಂದು 15 ಇಯರ್ಸು. ಸೊ ಪಾರ್ವತಿ ನೋಡ್ಕೋಬೋದು ನೀವು. ತಾಯಿ ಪಾರ್ವತಿ ಎಲ್ಲರಿಗೂ ಆಶೀರ್ವಾದ ಮಾಡಮ್ಮ. ನಿನ್ನ ಆಶೀರ್ವಾದ ಸದಾಕಾಲ ಹೆಣ್ಮಕ್ಳ ಮೇಲೆ ಇರಲಿ, ಗಂಡು ಮಕ್ಳ ಮೇಲೆ ಇರಲಿ. ಬಟ್ ಗಂಡು ಮಕ್ಳಿಗೆ ಶಿವ ಇದ್ದಾನೆ, ಹೆಣ್ಮಕ್ಳಿಗೋಸ್ಕರ ನಿನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಹೆಣ್ಮಕ್ಳಿಗೂ ನಿನ್ನಿಂದ ಒಳ್ಳೆಯದಾಗಲಿ ತಾಯಿ. ಬನ್ನಿ ಗೈಸ್ ನೋಡಿ. ಸೊ ಇದು ಬಂದುಬಿಟ್ಟು ಪಾರ್ವತಿ ಟೆಂಪಲ್ಲು. ಇದು ರೀಸೆಂಟಾಗಿ ಆಗಿರೋದು. ಸೊ ಅದಾದಮೇಲೆ ಒಂದು ಹಿಡನ್ ಹಿಸ್ಟ್ರಿ ಇದೆ. ಹಿಡನ್ ಹಿಸ್ಟ್ರಿ ಅಂತ ಅಂದರೆ ನಿಮಗೆ ಒಳಗಡೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋ ಒಳಗಡೆ ಹೋಗೋದನ್ನು ಮಾಡ್ತೀನಿ ನಾನು. ಸೊ ಪ್ರೆಸೆಂಟು ನಿಮಗೆ ಜಸ್ಟ್ ಆ ಹಿಸ್ಟ್ರಿ ಬಗ್ಗೆ ಒಂದೇ ಒಂದು 3 to 4 ಸೆಕೆಂಡ್ ಹೇಳ್ತೀನಿ. ನೀವಲ್ಲಿ ನೋಡ್ತಾ ಇರ್ಬೋದು, ಆ ಬಂಡೆ ಮೇಲೆ ಒಂದು ಕೆತ್ತನೆ ಮಾಡಿದ್ದಾರೆ. ಸೊ ಅದು ತಮಿಳ್, ಓಲ್ಡರ್ ಲ್ಯಾಂಗ್ವೇಜ್ ತಮಿಳು.
ಮತ್ತು ಅದ್ರ ಕೆಳಗಡೆ ನೋಡಿ ಒಂದು ಗುಹೆ ಇದೆ. ಇದು ರಹಸ್ಯ ದಾರಿ. ಈ ದಾರಿ ಬಂದ್ಬಿಟ್ಟು ಮೇಲೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ ಫುಲ್ ಮೇಲೆ. ಸೊ ಆ ಟೆಂಪಲ್ಗೆ ಹೋಗುತ್ತೆ ಈ ದಾರಿ. ಸೊ ಇಲ್ಲಿಂದ ವರ್ಡ್ ಬಗ್ಗೆ ಒಂದು ನಿಮ್ಗೆ ಎಕ್ಸ್ಪ್ಲನೇಷನ್ ಹೇಳಬೇಕು, ಇದಕ್ಕೆ ಏನಕ್ಕೆ ಬರೆದಿದ್ದಾರೆ ಅಂತೇಳಿ. ಸೊ ಬರೆದಿರೋದನ್ನು ನಾನು ನಿಮಗೆ ಫುಲ್ ಇನ್ನೊಂದು ವೀಡಿಯೋ ಹಾಕ್ತೀನಿ. ಆ್ಯಕ್ಚುಲಿ ಇದು ತುಂಬ ದೊಡ್ಡದಾಗಿದೆ ಹಿಸ್ಟ್ರಿ. ಸೊ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ, ಬಿಕಾಸ್ ಲೆಂತಿ ಇರೋದ್ರಿಂದ. ಸೊ ಗಾಯ್ಸ್, ಇದು ನಾನು ಮಾಡ್ತಾ ಇರೋವಂಥ ಶ್ರಮ ಅಂತ ನಾನು ಅನ್ಕೋತಾ ಇಲ್ಲ. ನಾನು ಮಾಡ್ತಾ ಇರೋವಂಥ ಕೆಲಸ ದೇವ್ರು ನನಗೆ ಕೆಲಸ ಕೊಟ್ಟಿರೋ ಅಂಥದ್ದು, ಇದನ್ನು ಮಾಡು ಅಂತ ಹೇಳಿ. ಸೊ ಇದರಲ್ಲಿ ಎಷ್ಟೋ ಜನ ಸ್ಟಾಪ್ ಆಗಿದ್ದಾರೆ. ಎಷ್ಟೆಷ್ಟೋ ದೊಡ್ಡವರೆಲ್ಲ ಬಂದು ಮಾಡ್ತೀನಿ ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿನ ಪರಿಸ್ಥಿತಿ ನೋಡಿ ಸೊ ಭಯ ಬಿದ್ದು ರಿಟರ್ನ್ ಕೂಡ ಹೋಗಿದ್ದಾರೆ ಗೈಸ್. ಸೊ ಅದರಲ್ಲಿ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ನನಗೆ ಯಾವ ಪವರ್ ಇಲ್ಲ ಅಥವಾ ಯಾವ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಏನಿಲ್ಲ. ಬಟ್ ನನಗೆ ಸಪೋರ್ಟ್ ಇರೋದು ಯಾರು ಅಂತ ಅಂದರೆ, ನೀವು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಲ್ವ ಗೈಸ್, ಎಲ್ಲ ನೀವೇ ನನಗೆ ಸಪೋರ್ಟು. ನೀವೊಂದೊಂದು ಫಾಲೋವರ್ಸು, ನೀವೊಂದೊಂದು ಲೈಕ್ಸು, ನಿಮ್ದೊಂದೊಂದು ಶೇರು, ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಹೇಳ್ತಾ ಇದ್ದೀನಿ. ನಿಮ್ದೊಂದು ಶೇರ್ ಅಥವಾ ನಿಮ್ದೊಂದು ಫಾಲೋ ಅಥವಾ ನಿಮ್ದೇನೇ ಆಗಿರಲಿ, ಕಂಪ್ಲೀಟ್ ಆ ಶಿವನಿಗೆ ಅರ್ಪಣೆ ಆಗುತ್ತೆ. ಸೊ ಆ ಶಿವ ನಿಮ್ಗೆ ಯಾವುದಾದ್ರೂ ಒಂದು ರೀತಿಲಿ ಒಳ್ಳೇದು ಮಾಡ್ತಾನೆ. ಸೊ ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ನಿಮ್ಗೆ ಹೇಳ್ತೀನಿ, ಬನ್ನಿ ನೆಕ್ಸ್ಟ್ ಪ್ಲ್ಯಾನ್ ಹೇಳ್ತೀನಿ. ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು, ಸೊ ನಾವೇ ಸ್ಟಾರ್ಟಿಂಗ್ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಇವಾಗ ಜಸ್ಟ್ ದಾರಿಲಿ ಬರ್ತಾ ಮಾತಾಡ್ಕೊಂಡು ಬಂದ್ವಿ. ಏನಂತ ಅಂದರೆ, ಇವಾಗ ಸ್ಟಾರ್ಟಿಂಗ್ ಯಾರೂ ಫಂಡ್ ಮಾಡಿದ್ರು ಅವರು ಫಂಡ್ ಮಾಡ್ಬೋದು ಅಷ್ಟೇ ಆನ್ಲೈನಲ್ಲಿ. ಸೊ ಅಥವಾ ಆಫ್ಲೈನಲ್ಲಿ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿ ನಮಗೆ ಫಂಡ್ ಮಾಡ್ಬೋದು. ಬಟ್ ಆ ಫಂಡ್ ಈಸ್ಕೊಂಡು ಅದನ್ನು ಸೆಕ್ಯೂರ್ ಮಾಡಿ ಮತ್ತು ಅದನ್ನು ಎಂಡ್ ಅನ್ನೋ ಸಿಚುವೇಷನಲ್ಲಿ ನಾವು ಅದನ್ನು ಫಂಡ್ನ ಯುಟಿಲೈಸ್ ಮಾಡಬೇಕಂತ ಇಲ್ಲ. ಸೊ ಆ ಫಂಡ್ ನಮಗೆ ಬೇಡವೇ ಬೇಡ, ಒಂದು ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿ. ನೋಡಿ ಇಲ್ಲೇನು ಕಾಣ್ತಾ ಇದೆ ಈ ದೇವಸ್ಥಾನಕ್ಕೆ, ಅಲ್ಲಿ ಆ ಮೇಲೆ ಗಿಡಗಳೆಲ್ಲ ಬೆಳೆದಿದೆಯಲ್ವಾ. ಸೊ ಆ್ಯಕ್ಚುಲಾಗಿ ಮಳೆ ಬಂದರೆ ನೋಡಿ ಆ ಪಾರ್ಟಲ್ಲೇ ಜಾಸ್ತಿ ಒಳಗಡೆ ನೀರು ಲೀಕ್ ಆಗೋದು, ಮತ್ತು ನೀರು ತುಂಬ ಜಾಸ್ತಿ ಫ್ಲೋ ಆಗುತ್ತೆ, ಒಳಗಡೆ ಎಲ್ಲ ನೀರು ನಿಂತ್ಕೊಳ್ಳುತ್ತೆ. ಸೊ ಮೇಲೆ ಒಂದು ಶೀಟ್ ಅಂತ ಅಂದರೆ ಮಾಮೂಲಿ ಈ ಬಿಸಿಲು ಮತ್ತು ಮಳೆ ಏನೇ ಬಂದ್ರೂ ಒಳಗಡೆ ನೀರು ಹೋಗ್ದಾಗೆ ಒಂದು ಶೀಟ್ ರೆಡಿ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ಅದು ಸ್ಟಾರ್ಟಿಂಗು ನಾವೊಂದು 4 ಜನ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಆ ವಿಡಿಯೋ ಮಾಡ್ತೀನಿ, ಮಾಡಾದಮೇಲೆ ನಿಮ್ಗೆ ಆ ವಿಡಿಯೋ ಹಾಕ್ತೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲೇಬೇಕು. ಇದಕ್ಕೆ ಯಾವುದೇ ಥರ ಯಾರ ಹತ್ರನೂ ನಾವು ಕೈ ಚಾಚೋದು ಬೇಡ ಅಂದ್ಕೊಂಡಿದ್ದೀವಿ. ಫಸ್ಟ್ ಕೆಲಸ ನಮ್ಮಿಂದನೇ ಆಗಲಿ, ನಾವೇ ಮಾಡೋಣ ಅಂತೇಳಿ ನಮ್ಮ ಕೈಲಿ ನಮ್ಮ ಶಕ್ತಿ ಎಷ್ಟು ಕೊಟ್ಟಿದ್ದಾನೋ ಆ ಶಕ್ತಿನಲ್ಲಿ ಸೊ ಈ ದೇವಸ್ಥಾನನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಗೈಸ್. ಸೊ ಇದು ಫಸ್ಟ್ ಡೇ ಅಂದ್ಕೊಳ್ಳಿ ನಾನು ಈ ಥರ ಹೇಳ್ತಾ ಇರೋದು. ಸೊ ಇದು ನೆಕ್ಸ್ಟ್ ವೀಡಿಯೋ ಮಾಡಬೇಕಂದ್ರೆ, ನೆಕ್ಸ್ಟ್ ನಾನು ಈ ಥರ ವೀಡಿಯೋ ಮಾಡಬೇಕಾದ್ರೆ ಸೊ 100% ಹೇಳ್ತೀನಿ, ನಿಮ್ಗೆ ಅಟ್ಲೀಸ್ಟು ಒಂದು 2 to 5% ಆದ್ರೂ ನಾನು ನಿಮಗೆ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ತೋರಿಸ್ತೀನಿ. ಬಟ್ ಇದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಬೇಕು ಗಾಯ್ಸ್. ಪ್ಲೀಸ್ ನೋಡಿ ಆ ಬೆಟ್ಟ ನೋಡಿ, ಇಲ್ಲಿಗೆ ಬನ್ನಿ ಗಾಯ್ಸ್. ಒಳಗಡೆ ನೀವು 1 ಸೆಕೆಂಡು ಶಿವನ ಒಳಗಡೆ ಕುತ್ಕೊಳ್ಳಿ. ಸತ್ಯವಾಗೂ ಹೇಳ್ತಾ ಇದ್ದೀನಿ, ಶಿವನ ನೀವು ಯಾವತ್ತೂ ಇನ್ನು ಮತ್ತೆ ಇಲ್ಲಿ ಬರಲ್ಲ ಅನ್ನೋ ಮಾತೇ ಇಲ್ಲ. ಇಲ್ಲಿಗೋಸ್ಕರ ಬರಬೇಕಂತ ಟೈಮ್ನ ಫ್ರೀ ಮಾಡಿಕೊಂಡು ನಿಜ ಬರ್ತೀರ ನೀವು. ಆ ಥರ ಶಿವ ಕರೆಸ್ಕೋತಾನೆ, ಯಾಕಂದರೆ ಇಲ್ಲಿನ ಶಕ್ತಿ ಆ ಥರ ಇದೆ. ಸೊ ಬನ್ನಿ. ಸೊ ಇನ್ನೊಂದ್ಸಲಿ ನೋಡಿ ಶಿವನ. ಸೊ ನೆಕ್ಸ್ಟು ಇನ್ನೊಂದು ಪೋಸ್ಟ್ ಮಾಡ್ತೀನಿ, ಆ ಪೋಸ್ಟ್ವರೆಗೂ ಶಿವನ ನೋಡ್ಕೊಂಡು ಆಶೀರ್ವಾದ ತಗೊಳ್ಳಿ ಗಾಯ್ಸ್. ನೀವು ನೋಡೋ ಒಂದೊಂದು ವ್ಯೂವ್ಸೇ ವಾಯ್ಸ್ ನನ್ನನ್ನು ಸೇವ್ ಮಾಡ್ತಾ ಇರೋದು. ನೀವು ನೋಡೋ ಒಂದೊಂದು ವ್ಯೂಸು ಶಿವನಿಗೆ ಅರ್ಪಣೆ ಆಗುತ್ತೆ. ನೋಡಿ ಗಾಯ್ಸ್, ಈ ಶಿವನ ಬಿಟ್ಟೋಗ್ಬೇಕನ್ಸುತ್ತಾ ಹೇಳಿ? ಇಲ್ಲಿ ಬಂದು ಕುತ್ಕೊಳ್ಳಿ, ಸೀರಿಯಸ್ ಆಗಿ. ನೀವು ಎದ್ದೋಳಲ್ಲ ಕುತ್ಕೊಂಡ್ರೆ, ಅಷ್ಟು ಶಾಂತವಾಗಿದೆ. ಸೊ ಶಿವ ನಿಮಗೆ ಬ್ಲೆಸ್ ಮಾಡಲಿ. ಸೈಲೆಂಟ್ ಆಗಿರೋಣ ಒಂದು 2 seconds. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನೀವೆಲ್ಲ ನನಗೆ ಶಿವ ಇದ್ದಾಗೆ ಶಿವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ದಂಗೆ ಸಿಕ್ಕೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆಫ್ಟರ್ ಮೇಲೆ ಅದೆಲ್ಲ ಫುಲ್ ಅಟ್ಲೀಸ್ಟ್ ಒಂದು 5% ಆದರೂ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಸಿಕ್ಕೋಣ. ಶಿವಂದು ಬ್ಲೆಸ್ಸಿಂಗ್ ತೊಗೊಳ್ಳಿ. ಥ್ಯಾಂಕ್ ಯು ಗೈಸ್. ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಗೌರ್ಮೆಂಟಿಗೆ ರೀಚ್ ಆಗೋಕ್ಕೆ ಟ್ರೈ ಮಾಡಿ. ಯಾರೂ ಮಾಡಿಲ್ಲ, ನಾವೆಲ್ಲ ಶೇರ್ ಮಾಡೋಣ. ಇದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಗೈಸ್.